ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಕಾಣುತ್ತಿರುವ ಅಮೃತಧಾರೆ ರೋಚಕ ತಿರುವನ್ನು ಪಡೆದುಕೊಂಡಿದೆ. ಕಳೆದು ಹೋದ ಮಗಳು ಮಿಂಚು ಎಂಬುದು ಖಚಿತವಾಗ್ತಾ ಇದೆ. ಜೇಡಿ ಸಂಚುಗಳಿಗೆ ಈಗ ಕೊನೆಯಾಗುವ ಸಮಯ ಬಂದಿದೆ. ಲಕ್ಷ್ಮೀಕಾಂತ್ ಮಾವ ಜಯದೇವ್ನಿಂದ ತಪ್ಪಿಸಿಕೊಂಡು ಪಾರ್ಥನಿಗೆ ಕಾಲ್ ಮಾಡಿ ಈ ವಿಷಯ ತಿಳಿಸಿದ್ದಾನೆ. ಆದರೆ ಅದಕ್ಕೂ ಮುಂಚೆ ಪರಿಸ್ಥಿತಿ ಕೈ ಮೀರಿ ಹೋಗಿದೆ. ಮಿಂಚುವನ್ನ ನಕಲಿ ತಂದೆ ತಾಯಿ ಜೊತೆ ಕಳಿಸಿಕೊಟ್ಟಿದ್ದಾರೆ ಭೂಮಿ ಹಾಗೂ ಗೌತಮ್. ಭೂಮಿಕಾಗೆ ಅವಳಿ ಮಕ್ಕಳು ಜನಿಸಿದ್ದವು. ಜೇಡಿ ಸಂಚು ನಡೆಸಿ ಒಂದು ಮಗುವನ್ನ ಕಿಡ್ನಾಪ್ ಮಾಡಿದ್ದ. ಇದಾದ ಹಲವು ಸಮಯದ ಬಳಿಕ ಗೌತಮ್ಗೆ ಮಿಂಚು ಎಂಬ ಮುದ್ದಾದ ಹುಡುಗಿ ಸಿಕ್ಕಿದ್ದು. ಆಕೆ ಅನಾಥೆ ಅಂತ ಭಾವಿಸಿ ಗೌತಮ್ ದತ್ತು ಪಡೆದು ಪ್ರೀತಿಯಿಂದ ಸಾಕಿದ್ದ. ಆದರೆ ಈಗ ಆ ಮಿಂಚು ಬೇರೆ ಯಾರೂ ಅಲ್ಲ, ಗೌತಮ್ ಮತ್ತು ಭೂಮಿಕಾ ಅವರ ಸ್ವಂತ ಮಗಳು ಎಂಬ ಮಹತ್ವದ ಸತ್ಯ ಬಯಲಾಗಿದೆ. ಅದಕ್ಕೂ ಮುಂಚೆ DNA ಟೆಸ್ಟ್ ಮಾಡಿಸಿದ್ದ ಗೌತಮ್, ಆದರೆ ಜಯದೇವ್ ಕಿತಾಪತಿಯಿಂದ ಮತ್ತೆ ಅದು ನಕಲಿ ದಂಪತಿ ಪರವೇ ಬಂದಿದೆ. ಹೀಗಾಗಿ ಇದನ್ನು ನಂಬಿದ ಗೌತಮ್ ಮಗಳನ್ನ ಅವರ ಬಳಿ ಕಳಿಸಿಕೊಟ್ಟಿದ್ದಾನೆ. ಆದರೆ ಕಳಿಸಿಕೊಟ್ಟ ಬಳಿಕ ಲಕ್ಷ್ಮೀಕಾಂತ್ ಜಯದೇವ್ನಿಂದ ತಪ್ಪಿಸಿಕೊಂಡು ಪಾರ್ಥಗೆ ಕರೆ ಮಾಡಿ ಮಿಂಚುನೆ ಗೌತಮ್ ಮಗಳು ಅನ್ನೋ ಸತ್ಯವನ್ನ ಹೇಳಿದ್ದಾನೆ. ಪಾರ್ಥ ಶಾಕ್ ಆಗಿದ್ದಾನೆ. ನಿನ್ನೆಯಷ್ಟೇ ಪ್ರೋಮೋ ಔಟ್ ಆಗಿತ್ತು. ಕರ್ಣ ಮೆಡಿಕಲ್ ರಿಪೋರ್ಟ್ಗಳನ್ನು ಹಿಡಿದು ಗೌತಮ್ ಮನೆಗೆ ಎಂಟ್ರಿ ಕೊಡುತ್ತಾನೆ. ರಿಪೋರ್ಟ್ ಅದಲು ಬದಲು ಮಾಡಿದ್ದಾರೆ ಎಂದು ಹೇಳಿದ್ದಾನೆ. ನನಗೆ ಮೊದಲೇ ಆ ಮಗು ನಿಮ್ಮ ಮಗುವೇ ಆಗಿರಬಹುದು ಅನ್ನೋ ಡೌಟ್ ಇತ್ತು. ಆ ಮಿಂಚು ಬೇರೆ ಯಾರೂ ಅಲ್ಲ, ನಿಮ್ಮದೇ ಮಗಳು ಎಂದಿದ್ದಾನೆ ಕರ್ಣ. ಗೌತಮ್ಗೆ ತಮ್ಮ ಮಗುವಿನ ಕೈ ಮೇಲಿದ್ದ ತ್ರಿಶೂಲದ ಆಕಾರದ ಮಚ್ಚೆ ನೆನಪಿಗೆ ಬರುತ್ತದೆ. ಇದರಿಂದಾಗಿ ಮಿಂಚು ತಾವೇ ಕಳೆದುಕೊಂಡ ಮಗಳು ಎಂಬುದು ಖಚಿತವಾಗುತ್ತದೆ. ಒಟ್ಟಾರೆಯಾಗಿ ಗೌತಮ್ ಹಾಗೂ ಭೂಮಿ ಈಗ ಗೊಂದಲದಲ್ಲಿದ್ದಾರೆ. ಜಯದೇವ್ ಮುಂದೆ ಏನು ಪ್ಲಾನ್ ಮಾಡ್ತಾನೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ಜಯದೇವ್ ಎಚ್ಚರ ಆಗೋ ಮುಂಚೆನೇ ಮಿಂಚುವನ್ನು ಕಾಪಾಡಿಕೊಳ್ತಾನ ಗೌತಮ್, ಅಥವಾ ಮಿಂಚು ಇಂದ ಗೌತಮ್ ಜೀವಕ್ಕೆ ಕಂಟಕ ಇದೆಯಾ? ಮಿಂಚು ಭೂಮಿ ಮಡಲಿಗೆ ಸೇರ್ತಾಳ ಅನ್ನೋದು ವೀಕ್ಷಕರಲ್ಲಿರೋ ಕುತೂಹಲ. ಅಮೃತಧಾರೆ ಧಾರಾವಾಹಿ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಕಾಣ್ತಾ ಇದೆ. ಛಾಯಾ ಸಿಂಗ್ ಭೂಮಿಕಾ ಎನ್ನುವ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಧಾರಾವಾಹಿ ಜಿ ಕನ್ನಡ ವಾಹಿನಿಯಲ್ಲಿ ಸೋಮವಾರದಿಂದ ಶುಕ್ರವಾರ ಸಂಜೆ 7 ಗಂಟೆಗೆ ಪ್ರಸಾರ ಕಾಣ್ತಾ ಇದೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.